ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ನಾನು ಕೆಲವೊಂದು ರೆಸಿಪಿಗಳನ್ನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಚಕ್ಕಲಿ, ನಿಪ್ಪಟ್ಟು, ರವೆ ಉಂಡೆ, ಕರ್ಜಿಕಾಯಿ ಈ ಥರದಲ್ಲಿರ್ತಕ್ಕಂಥ ಕೆಲವೊಂದು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಇವು ಜೊತೆಗೆ ಇವು ಸ್ನ್ಯಾಕ್ಸು ಸಹ ಆಗಬಹುದು. ಸೊ ಇವೆಲ್ಲವನ್ನ ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಸಹ ಈ ವಿಡಿಯೋವನ್ನು ನೋಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ತುಂಬ ಈಸಿಯಾಗಿ ಬರುವಂತಹದ್ದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಎಲ್ಲ ರೆಸಿಪಿಗಳನ್ನ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಮಾಡಿದಂತಹ ರೆಸಿಪಿಗಳಿವೆಲ್ಲ. ಸೊ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ರವೆ ಉಂಡೆಯನ್ನ ಮಾಡುವಂತಹದ್ದು ಹೇಗೆ, ಇದು ದೇವರ ನೈವೇದ್ಯಕ್ಕೂ ಆಗುತ್ತೆ, ಸಹಜವಾಗಿ ಎಲ್ಲ ಹಬ್ಬಗಳಲ್ಲೂ ಮಾಡಲಬಹುದು. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದ ಇಂಗ್ರೀಡಿಯೆಂಟ್ಸ್ಗಳು ನೀವು ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಸೊ ನಾನು ಇಲ್ಲಿ 2 ಲೋಟ ರವೆಯನ್ನ ತಗೊಂಡಿರ್ತಕ್ಕಂಥ. ಇದಕ್ಕೆ ಚಿರೋಟಿ ರವೆ ಬೇಕು, ದಪ್ಪನ ರವೆ ಆಗಬಾರ್ದು. ಜೊತೆಗೆ ಬನ್ಸಿ ರವೆ ಯಾವನ್ನು ತಗೊಳ್ಬೇಡಿ. ಬಿಳಿಯದಲ್ಲಿ ಬರುತ್ತೆ ನೋಡಿ, ಚಿಕ್ಕದಾಗಿರ್ತಕ್ಕಂಥ ಚಿರೋಟಿ ರವೆ ಇದಕ್ಕೆ ಬೇಕಾಗುತ್ತೆ. ಇಂಥ ಲೋಟದಲ್ಲಿ 2 ಲೋಟ. ಜೊತೆಗೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗುತ್ತೆ, ಏಲಕ್ಕಿ ಪುಡಿಯನ್ನು, 1 ಓಳು ಕೊಬ್ಬರಿ ತುರಿ ಬೇಕಾಗುತ್ತೆ, 1 ಲೋಟ ಹಾಲು ಬೇಕಾಗುತ್ತೆ. ಇವೇ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಸೊ ಆ ರವೆಯನ್ನು ನಿಧಾನಕ್ಕೆ ಈಗ ಬಾಣಲಿಯಲ್ಲಿ ಹುರ್ಕೊಳ್ಬೇಕು. ನಿಧಾನಕ್ಕೆ ಒಂದು ಲೋ ಫ್ಲೇಮಲ್ಲಿ ಕೊಟ್ಕೊಂಡು ತುಪ್ಪ ಹಾಕ್ಕೊಂಡು ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಪ್ಪ ಹಾಕೋದೇ ಉದ್ದೇಶ, ಒಳ್ಳೆ ಫ್ಲೇವರ್ ಕೊಡುತ್ತೆ, ತಿನ್ಬೇಕಾದ್ರೆ ಚೆನ್ನಾಗನ್ಸುತ್ತೆ ಅನ್ನೋ ಉದ್ದೇಶದಿಂದ ಆ ತುಪ್ಪವನ್ನು ಹಾಕ್ತಾ ಉರಿತಾರೆ. ಜೊತೆಗೆ 1 ಲೋಟ ಹಾಲನ್ನು ತಗೊಂಡಿದ್ವಿ, ಆ ಹಾಲನ್ನು ಹಾಕಿ ಉರಿಯುವಂಥದ್ದಾಗುತ್ತೆ. ನೋಡಿ, ನಿಧಾನಕ್ಕೆ ಉರಿತಾ ಇರ್ತಕ್ಕಂಥದ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಉರಿಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ತುಪ್ಪ ಎಷ್ಟು ಬೇಕಾಗುತ್ತೆ, ಒಂದು 50 ಗ್ರಾಮ್ ತುಪ್ಪ ಅಥವಾ ಒಂದು 20 ಚಮಚ, ಒಂದು 20 ಸ್ಪೂನ್ಗಳ ಲೆಕ್ಕದಲ್ಲಿ ಒಂದು 20 ಸ್ಪೂನು, 1 ಲೋಟ ಹಾಲು ಕಾಯಿಸಿದಂಥದ್ದು. ಸೊ ಇಷ್ಟು ಬೇಕಾಗಿರತಕ್ಕಂಥದ್ದು. ನೋಡಿ, ಈ ಥರ ನಿಧಾನಕ್ಕೆ ಅದನ್ನು ಹುರ್ಕೊಳ್ಬೇಕಾಗುತ್ತೆ. ನಿಧಾನಕ್ಕೆ ಯಾಕೆಂದರೆ ಇದು ಬೇಗ ಸೀದ್ಬಿಡುತ್ತೆ, ಆ ಚಿರೋಟಿ ರವೆ ಮೊದಲೇ ಚಿಕ್ಕದಾಗಿರ್ತಕ್ಕಂಥದ್ದು. ಸೊ ಅದರಿಂದ ನಮಗೆ ಇಟ್ಕೊಂಡಿರ್ತಕ್ಕಂತಹ ಕೊಬ್ಬರಿ ಹೋಳು ಇರುತ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಒಂದು ಪೂರ್ತಿ ಕೊಬ್ಬರಿ ಹೋಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಅದಕ್ಕೆ ನೋಡಿ, ಒಂದು ಬೌಲ್ ಬಂದಿರುತ್ತೆ ಅದು. ಸೊ ಅದನ್ನು ನೀಟಾಗಿ ಚಿಕ್ಕದಾಗಿ ಇಟ್ಕೊಂಡು ನಾವೇನು ಮಾಡಬೇಕು, ಅದನ್ನು ಹುರಿದ ನಂತರದಲ್ಲಿ ಅದಕ್ಕೆ ಮಿಕ್ಸ್ ಮಾಡಿ ಉರಿಬೇಕಾದ್ರೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಉರಿಬೇಕು. ಜೊತೆಗೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುಗರ್, ವೆರಿ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂಥದ್ದು ಶುಗರು. ನಾವು ಎಷ್ಟು 2 ಲೋಟ ರವೆಯನ್ನು ತಗೊಂಡಿದ್ರೆ 2.5 ಲೋಟ ನಾವು ಶುಗರನ್ನು ತಗೊಳ್ಬೇಕಾಗುತ್ತೆ. ಸೊ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಅಥವಾ ಶುಗರನ್ನು ಪುಡಿ ಮಾಡುವಂತಹ ಇನ್ನೊಂದು ಜಾರ್ ಬರುತ್ತಲ್ಲ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತರಿ ಆಗಿರ್ಬೇಕು. ತೀರಾ ನುಣ್ಣಗೆ ಮಾಡಬಾರ್ದು ಇದನ್ನು, ಯಾಕೆಂದರೆ ಇದು ಅದು ಫ್ಲೇವರ್ ಸಿಗಬೇಕು. ಜೊತೆಗೆ ಅದಕ್ಕೂ ಸ್ವಲ್ಪ ತರಿಯಾಗಿ ಅದನ್ನು ಗ್ರೈಂಡರ್ ಮಾಡ್ಕೋಬೇಕು. ನೋಡಿ, ಈ ಥರ 2.5 ಲೋಟ ನಮಗೆ ಬಂದಿದೆ. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಆ ಒಂದು ರವೆ ಉಂಡೆಗೆ ಹಾಕಿ ನಿಧಾನಕ್ಕೆ ಎಲ್ಲವನ್ನ ಕೈ ಆಡಬೇಕು. ನೋಡಿ, 2.5 ಲೋಟ ಬರುತ್ತೆ ನೀಟಾಗಿ. ಆ ಥರ ನಿಧಾನಕ್ಕೆ ನಾವು ಅದನ್ನು ಗ್ರೈಂಡರ್ ಮಾಡಿಕೊಂಡು 2.5 ಲೋಟವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಒಂದು ಹಳತೆನಲ್ಲಿ 2.5 ಲೋಟ ಹಾಕಿದ್ದೀವಿ. ನೋಡಿ, ಈಗ ನೀಟಾಗಿ ಆ ಒಂದು ಶುಗರು ಅಥವಾ ಸಕ್ಕರೆ ಅನ್ನೋದನ್ನ ಎಲ್ಲದಕ್ಕೂ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನಿಧಾನಕ್ಕೆ ಎಲ್ಲದೂ ಸಹ ಅದು ಕೈ ಆಡ್ತಾ ಹೋಗ್ಬೇಕು, ಎಲ್ಲದಕ್ಕೂ ಕಲಗಿಸ್ಬೇಕು. ಜೊತೆಗೆ ನಾವು ಡ್ರೈ ಫ್ರೂಟ್ಸನ್ನು ರೆಡಿ ಮಾಡ್ಕೊಂಡಿದ್ವಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೊಳ್ಬಹುದು. ಬೇಕಾದ್ರೆ ಹಾಗೇನು ಹಾಕ್ಬಹುದು, ತೊಂದರೆ ಇಲ್ಲ. ಸೊ ನೋಡಿ, ಅದನ್ನು ಹಾಕಿದ್ದೀವಿ. ಜೊತೆಗೆ ಏಲಕ್ಕಿ ಪುಡಿ 2 ಸ್ಪೂನ್, 2 ಚಿಕ್ಕದಾಗಿರ್ತಕ್ಕಂಥ ಒಂದು 2 ರಿಂದ 3 ಸ್ಪೂನ್ ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ಏಲಕ್ಕಿ, ಬಾದಾಮಿ, ಗೋಡಂಬಿ, ತುಪ್ಪ ಎಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರವೆ ಉಂಡೆಗೆ. ಸೊ ಅದನ್ನು ಹಾಕಿ ನಿಧಾನಕ್ಕೆ ಅದನ್ನೆಲ್ಲ ಕೈ ಆಡಬೇಕು. ಕೈ ಆಡಿದ ನಂತರದಲ್ಲಿ ಹದಕ್ಕೆ ಬರೋವರೆಗೂ ಕೈ ಆಡಿ ಇದನ್ನು ಉಂಡೆ ಕಟ್ಟೋದಕ್ಕೆ ಬರುತ್ತಾ ಇಲ್ವಾ ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಇನ್ನೂ ಬರುತ್ತಿಲ್ಲ ಅಂದರೆ ನಿಧಾನಕ್ಕೆ ಕೈ ಆಡಿಕೊಂಡು ಆ ನಂತರದಲ್ಲಿ ಉಂಡೆ ಕಟ್ಟಕ್ಕೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಸ್ಮೂತಾಗಿ ಬಂದಿದೆ. ನಿಮ್ಮ 2 ಕೈಯನ್ನು ತಗೊಂಡು 2 ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಉಂಡೆಯನ್ನು ಕಟ್ಟುವ ಪ್ರಕ್ರಿಯೆ ಆಗಬೇಕಲ್ಲಿ. ನೋಡಿ, ಈ ಥರ ಉಂಡೆಯನ್ನು ಕಟ್ತಾ ಹೋಗ್ಬೇಕು. ಸೊ ಅದು ಕೈ ಆಡ್ತಾ ಅದು ಒಂದು ಹದಕ್ಕೆ ಬಂದಿರುತ್ತೆ. ಅವಾಗ ಚೆನ್ನಾಗಿ ಬರುತ್ತೆ. ಆ ಫ್ಲೇವರು, ಆ ಒಂದು ಗೋಡಂಬಿ, ದ್ರಾಕ್ಷಿ ಎಲ್ಲ ಸಿಗ್ತಾ ಇರ್ತವೆ. ನೋಡಿ, ಈಗ ಕಟ್ಟಿರ್ತಕ್ಕಂಥ ಉಂಡೆಗಳು ಹೇಗೆ ಕಾಣ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿದ್ದಾವೆ, ಎಷ್ಟು ಮೃದುವಾಗಿದ್ದಾವೆ. ಸೊ ದೇವರ ನೈವೇದ್ಯಕ್ಕೂ ಇಡಬಹುದು, ಮಕ್ಕಳಿಗೆ ತಿನ್ನೋದಕ್ಕೂ ಕೊಡಬಹುದು. ನೋಡಿ, ಈ ಥರನಲ್ಲಿ ಮಾಡಿದಂಥ ಒಂದು ರವೆ ಉಂಡೆ ಆಗಿತ್ತು. ಇನ್ನು 2ನೆಯ ರೆಸಿಪಿ ಕರ್ಜಿಕಾಯಿ ಅಥವಾ ಕಡುಬು. 2 ಯಾವ ಥರ ಬೇಕಾದ್ರೂ ಮಾಡ್ಕೊಳ್ಬಹುದು ನಾವು. ಹೋಳಿಗೆಯಲ್ಲಿದ್ದರೆ
ಹೋಳಿಗೆಯನ್ನು ಮಾಡಂಗಿದ್ದರೆ ಕಡುಬು ಮಾಡ್ಕೋಬಹುದು, ಅಥವಾ ಅದು ಬೇಡ ಅಂದರೆ ಕರ್ಜಿಕಾಯಿ ಮಾಡ್ಕೋಬಹುದು. ನೋಡಿ ನಾವು ಕರ್ಜಿಕಾಯಿ ಮಾಡುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಒಂದು ಅರ್ಧ ಕೆ ಜಿ ಮೈದಾವನ್ನು ತೊಗೊಂಡಿರ್ತಕ್ಕಂಥದ್ದು, ಅರ್ಧ ಕೆ ಜಿ ಮೈದಾ ಹಿಟ್ಟಲ್ಲಿ ಮಾಡತಕ್ಕಂಥದ್ದಲ್ವಾ, ತಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿಬಿಟ್ಟು ಅದನ್ನು ನಿಧಾನಕ್ಕೆ ಎಲ್ಲವನ್ನ ಕೈ ಆಡಬೇಕು, ನಿಧಾನಕ್ಕೆ ಎಲ್ಲವನ್ನ ಕಲಿಸ್ಬೇಕು. ಕೆಲವರು ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾರೆ, ಆಯಿಲನ್ನು, ಅದನ್ನು ಹಾಕ್ಬೋದು, ಅಥವಾ ನಾವು ತುಪ್ಪವನ್ನು ಹಾಕ್ಬೋದು, ಒಳ್ಳೆ ಫ್ಲೇವರ್ ಇರುತ್ತೆ, ಒಂದಿಷ್ಟು ಸ್ಮೂತಾಗಿ ಬರ್ತವೆ ಅನ್ನೋ ಒಂದು ಕಾರಣದಿಂದ. ಸೊ ಅದಕ್ಕೆ ನಿಧಾನಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಹದವಾಗಿ ಕಲಸಿಡಬೇಕು ಈ ಒಂದು ಕಣಕವನ್ನು. ನೋಡಿ ರೆಡಿ ಆಯಿತು. ಒಂದು ನಿಧಾನಕ್ಕೆ ಒಂದು ಚಪಾತಿಗೆ ಹೇಗೆ ಕಲಿಸ್ತಿರಲ್ಲ ಗೋಧಿ ಹಿಟ್ಟನ್ನು, ಆ ಒಂದು ಹದಕ್ಕೆ ಇದನ್ನು ಮೈದಾ ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ಇದನ್ನು. ಇಲ್ಲ ಅಂದರೆ ಅವಾಗಲೇ ತಟ್ಟೋದಕ್ಕೆ ಹೋದರೆ ಅದೊಂದು ಸ್ವಲ್ಪ ಗಟ್ಟಿ ಆಗುವಂಥದ್ದಾಗುತ್ತೆ. ಅದರಿಂದ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟು ಆದಮೇಲೆ ಚೆನ್ನಾಗಿ ಮೆದ್ದು ಅದನ್ನು ಈ ಥರದಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಉಂಡೆಗಳನ್ನಾಗಿ ಮಾಡಬೇಕು. ಉಂಡೆಗಳನ್ನಾಗಿ ಮಾಡಿ ಅವನ್ನ ನಿಧಾನಕ್ಕೆ ಒಸಿಬೇಕು. ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಹಾಕೊಂಡು ನಿಧಾನಕ್ಕೆ ಒಸಿಬೇಕು. ತೀರಾ ಚಪಾತಿ ಒಸ್ದಂಗೆ ಒಸಿಯೋದಲ್ಲ, ಇದನ್ನ ಒಂದು ಸಣ್ಣ ಗಾತ್ರದಲ್ಲಿ. ಹಾಗಾದ್ರೆ ಈ ಒಂದು ಕರ್ಜಿಕಾಯಿ ಒಳಗಡೆ ಏನೇನು ಹಾಕ್ಬೇಕು? ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ನಾವು ಈಗ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರ್ತಕ್ಕಂಥದ್ದು, ಸೊ 2 ಕೊಬ್ಬರಿಯನ್ನು ತಗೊಂಡಿರ್ತಕ್ಕಂಥದ್ದು, 5 ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ, ಅರ್ಧ ಕೆ ಜಿ ಸಕ್ಕರೆಯನ್ನು ತಗೊಂಡಿರೋದು, ಕಡಲೆಯನ್ನು ತಗೊಂಡಿರೋದು ಅರ್ಧ ಕೆ ಜಿ, ಜೊತೆಗೆ ಒಂದು 5 ಸ್ಪೂನು ಎಳ್ಳನ್ನು ತಗೊಂಡಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲವನ್ನ ಕೊಬ್ಬರಿಯನ್ನ ಮತ್ತೆ ಎಲ್ಲವನ್ನ ನಿಧಾನಕ್ಕೆ ಒಂದು ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಎಲ್ಲದನ್ನು ಹುರ್ಕೊಂಡಾದ್ಮೇಲೆ ನಾವು ಏನು ಮಾಡಿರ್ತೀವಲ್ಲ, ಸೊ ಅದರೊಳಗಡೆಗೆ ತುಂಬಬೇಕು. ನೋಡಿ ಈಗ, ಸೊ ಅದಕ್ಕೆ ಎಷ್ಟು ತುಂಬಬೇಕು ನೋಡಿ, ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಆ ಸ್ಪೂನಲ್ಲಿ 1.5 ಸ್ಪೂನನ್ನು ಅದಕ್ಕೆ ಹಾಕ್ಬೇಕಷ್ಟೇ. 1 ಸ್ಪೂನ್ ಅಥವಾ 1.5 ಸ್ಪೂನ್, ಜಾಸ್ತಿ ಹಾಕಿ ಅದು ಒಡ್ಕೊಂಡ್ಬಿಡುತ್ತೆ, ಜಾಸ್ತಿ ನಿಲ್ಲೋದಿಲ್ಲ. ಸೊ ಅದರಿಂದ ಅದನ್ನು ಹಾಕ್ಬಿಟ್ಟು ಅದರ ಸುತ್ತಲೂ ಹಾಲನ್ನು ಹಚ್ಚಿ ಅದನ್ನು ಪ್ರೆಸ್ ಮಾಡಿದ್ರೆ ನೀಟಾಗಿ ಹಿಡ್ಕೊಳುತ್ತೆ. ಗೊತ್ತಾ? ಕೆಲವರು ನೀರು ಹಚ್ಚುತ್ತಾರೆ, ಕೆಲವರು ಹಾಲು ಹಚ್ತಾರೆ. ನಾವು ಹಾಲನ್ನು ಹಚ್ಚಿ ಅದನ್ನು ಪ್ರೆಸ್ ಮಾಡ್ತಾ ಇರ್ತಕ್ಕಂಥ ಇಂಥವೆಲ್ಲ ನೋಡಿದ್ರಲ್ಲ, ಇಂಥ ಹಚ್ಚುಗಳೆಲ್ಲ ಇರ್ತವೆ, ಇತ್ತೀಚೆಗೆ ಬಂದಿದ್ದಾವೆಲ್ಲ ಕಡುಬುಗಳನ್ನು ಕರ್ಜಿಕಾಯಿ ಮಾಡುವಂಥದ್ದು. ಸೊ ಅಂಥದ್ದು ಒಂದನ್ನು ತಗೊಳ್ಬೇಕಾಗುತ್ತೆ ನಾವು. ಸೊ ಅದನ್ನು ಸುತ್ತಲೂ ಎಲ್ಲ ತೆಗೆದು ಹಾಕಿ, ಸೊ ಅದನ್ನು ಓಪನ್ ಮಾಡಿದ್ರೆ ಈಗ ನೀಟಾಗಿ ಅದು ಕಚ್ಚಿರುತ್ತೆ ನೋಡಿ. ಅದನ್ನು ಈಗ ಈ ಥರನಲ್ಲಿ ರಿಮೂವ್ ಮಾಡಿ ಏನು ಮಾಡಬೇಕು, ಅದು ಒಂದು ತಟ್ಟೆಗೆ ಎಲ್ಲ ಒಂದು ಕಡೆಗೆ ಇಡಬೇಕು. ನೋಡಿ ಈ ಥರ ಎಲ್ಲ ಜೋಡಿಸಿ ಇಟ್ಟಿದ್ದೀವಿ ನಾವು. ಸೊ ಈಗ ಏನು ಮಾಡಬೇಕು, ಅದನ್ನು ಒಂದು ಆಯಿಲನ್ನು ಆಲ್ರೆಡಿ ಬಾಣಲಿಯಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀವಿ ನಾವು. ಸೊ ಅದು ಆಯಿಲ್ ಒಳಗಡೆ ಇವನ್ನೆಲ್ಲ ಫ್ರೈ ಮಾಡಬೇಕು. ನೋಡಿ ಈಗ ಎಲ್ಲವನ್ನ ಹಾಕಿ ಅದನ್ನು ಕರಿತೀವಿ ನೋಡಿ. ಸೊ ಇದು ಕರ್ಜಿಕಾಯಿ ಮಾಡುವಂಥ ಈ ವಿಧಾನ. ನಾವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾವು ಈ ರೀತಿ ಮಾಡಿರ್ತಕ್ಕಂಥದ್ದು. ಇದು ವರಮಹಾಲಕ್ಷ್ಮಿಯ ಪೂಜೆಗೂ ಸಹ ಇಡ್ತಾರೆ. ಗಣೇಶ ಗೌರಿ ಹಬ್ಬದ ಸಂದರ್ಭದಲ್ಲೂ ಗಣೇಶನಿಗೆ ಕಡುಬು ಅಂದರೆ ಬಹಳ ಪ್ರಿಯ ಅಲ್ವಾ? ಸೊ ಅವಾಗಲೂ ಮಾಡಬಹುದು ನೀವು. ಈಗ ವರಮಹಾಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ಇವುಗಳನ್ನು ಮಾಡಿ ಸಹ ದೇವರ ಮುಂದೆ ಇಡಬಹುದು. ಸೊ ಈ ರೀತಿಯಾಗಿ ಕರ್ಜಿಕಾಯಿ ನಾವು ಮಾಡಿದಂಥದ್ದು ನೀವು ಸಹ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಬರುವಂತಹದ್ದು. ಸೊ ಕೆಲವು ದಿನಗಳು ಬೇಕಾದ್ರೆ ಪ್ರಿಸರ್ವ್ ಮಾಡಿ ಇಟ್ಟು ಬೇಕಾದ್ರೆ ಫ್ರೀ ಟೈಮಲ್ಲೆಲ್ಲ ಸೇವನೆ ಮಾಡೋದಕ್ಕೂ ಆಗುತ್ತೆ. ಹಬ್ಬಗಳ ಟೈಮಲ್ಲಂತೂ ಮಕ್ಕಳು ಮರಿಗೆಲ್ಲ ತುಂಬ ಇಷ್ಟ ಆಗುವಂತಹ ಒಂದು ರೆಸಿಪಿ ಇದಾಗುತ್ತೆ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಕೈ ಆಡ್ತಾ ಇರಬೇಕು, ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಯಾಕೆಂದರೆ ಹೈ ಫ್ಲೇಮ್ ಕೊಟ್ಬಿಟ್ರೆ ಅದು ಬೇಗ ಬೆಂದಂಗಾಗುತ್ತೆ, ಬಟ್ ಒಳಗಡೆಗೆ ಬೆಂದಿರೋದಿಲ್ಲ, ಅದೊಂದು ಆಗುತ್ತೆ. ಸೊ ಅದರಿಂದ ಅವಾಗ ಅವುಗಳನ್ನ ಹಿಂಗೆ ತಿರುವಾಗ್ತಾ ನಿಧಾನಕ್ಕೆ ಕೈ ಆಡ್ತಾ ಇರಬೇಕು. ಜೋರಾಗಿ ಕೈ ಆಡಬೇಡಿ, ಒಡೆದೋಗ್ಬಿಡ್ತವೆ. ಸೊ ಅದರಿಂದ ನಿಧಾನಕ್ಕೆ ಕೈ ಆಡ್ತಾ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಈ ಥರ ಎಣ್ಣೆನಲ್ಲಿ ಕರಿತಾ ಇದ್ರೆ ನೋಡಿ ಕಲರ್ ಹೆಂಗ್ ಬರ್ತಾ ಇದೆ, ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಈ ಥರನಲ್ಲಿ ಕಲರ್ ಬಂತು ಅಂದರೆ ಅದು ನೀಟಾಗಿ 100% ಬೆಂದಿದೆ ಅಂತ ಅರ್ಥ. ಸೊ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ಇವು ಕರ್ಜಿಕಾಯಿ ಅಥವಾ ಕಡುಬು ಅಂತಕ್ಕಂಥದ್ದು ಹಬ್ಬಗಳಿಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಮಾಡಬಹುದಾಗಿರ್ತಕ್ಕಂಥದ್ದು. ನೀವು ಒಂದ್ಸಲ ಟ್ರೈ ಮಾಡಿ, ಆಯ್ತಾ? ಸೊ ಹಾಗಾದ್ರೆ ಬನ್ನಿ ಮುಂದಿನ ರೆಸಿಪಿ ಯಾವುದು ಅಂತ ನೋಡೋಣ. ಗರಿಯಾದಂತಹ ಕುರುಮ್ ಅಂತುವಂತಹ ಒಂದು ನಿಪ್ಪಟ್ಟುಗಳನ್ನ ಮಾಡೋದು ಹೇಗೆ, ತುಂಬಾ ಸುಲಭನಾಗಿ ಮಾಡುವಂತಹದ್ದು ಒಂದು ರೆಸಿಪಿ ಇದು ಸಹ. ಸೊ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮೊಟ್ಟ ಮೊದಲನೇದು ಅಕ್ಕಿ ಹಿಟ್ಟು ಬೇಕಾಗಿರ್ತಕ್ಕಂಥದ್ದು. ಸೊ ನೀವು ಎಷ್ಟು ಪ್ರಮಾಣದಲ್ಲಿ ತಗೊಂತೀರಾ ಅನ್ನೋದ್ರ ಮೇಲೆ ನೀವು ಅವುಗಳಿಗೆ ಇಂಗ್ರೀಡಿಯೆಂಟ್ಸ್ ಬಳಸಬೇಕಾಗುತ್ತೆ. ನಾನು 1 kg ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಜೊತೆಗೆ ಕಡಲೆ ಬೀಜಗಳು ಬೇಕು. ಹುರಿದಿರ್ತಕ್ಕಂತಹ ಸಿಪ್ಪೆ ತೆಗೆದು ಹುರಿದು ರೆಡಿ ಇಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ, ಒಂದು ಅರ್ಧ ಕಪ್ಪು ಕಡಲೆ ಬೀಜ ಬೇಕು. ಸೊ ಇವನ್ನೆಲ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ನೀವು ಮನೆಯದು ಕಳೆದಾಯ್ತು, ಒಂದು ಪ್ಯಾಕೆಟ್ ಆದ್ರೂ ಆಯ್ತು, ಯಾವ್ದನ್ನ ತಗೊಂಬನ್ನಿ. ಅದ್ರ ಜೊತೆಗೆ ಈ ಕಡಲೆ ಬೀಜ ಬೇಕು. ಒಂದು ಅರ್ಧ ಕಪ್ಪು ಕಡಲೆ ಬೀಜ ನೀಟಾಗಿ ಬಿಡಿಸಿರ್ತಕ್ಕಂಥದ್ದನ್ನ ರೆಡಿ ಮಾಡ್ಕೊಳ್ಳಿ. ಈ ತರ ಕಡಲೆ ಬೀಜದ ಜೊತೆಗೆ ಕಡಲೆ ಬೇಕು, 1 ಕಪ್ಪು ಕಡಲೆ ಅಥವಾ ಅರ್ಧ ಕಪ್ಪು ಕಡಲೆ ಬೇಕು.
ಸೊ ಅದನ್ನು ಸಹ ನಾವೇನು ಮಾಡಬೇಕು, ಇದೇ ಕಡಲೆ ಬೀಜ ಕಡಲೆ ಎಲ್ಲವನ್ನ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕಾಗಿರ್ತಕ್ಕಂಥದ್ದು. ನೋಡಿ ಈ ಥರ ತರಿ ತರಿಯಾಗಿರಬೇಕು, ತೀರಾ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ, ತರಿ ತರಿಯಾಗಿ ರುಬ್ಕೊಳ್ಳಿ. ಅದ್ರ ಜೊತೆಗೆ ಒಂದೆರಡು ಹೆಸರು 3 ಹೆಸರು ಎಸಲು ಕರಿಬೇವನ್ನ ಇಟ್ಕೊಳ್ಳಿ, ಕರಿಬೇವನ್ನ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಅದನ್ನು ಸಹ ಅದಕ್ಕೆ ಹಾಕಬೇಕಾಗುತ್ತೆ. ಅದ್ರ ಜೊತೆಗೆ ಅಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗ್ಬೋದು, 1 ಟೇಬಲ್ ಸ್ಪೂನ್. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನೋಡಿ ಈಗ ನಾವು ರುಬ್ಬಿದ್ದೆಲ್ಲ ರೆಡಿ ಇದೆ. ಅದ್ರ ಜೊತೆಗೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಖಾರದ ಪುಡಿ ಬೇಕು ಅಂದರೆ ಖಾರದ ಪುಡಿ ಹಾಕಬೇಕು, ಜೀರಿಗೆ ಹಾಕಬೇಕು ಸ್ವಲ್ಪ ಒಂದು ಫ್ಲೇವರ್ಗೆ, ಜೊತೆಗೆ ಒಂದು ಸ್ಪೂನು ತುಪ್ಪವನ್ನು ಹಾಕಿರೂ ಸಹ ತುಂಬ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಒಂದು ಹದಕ್ಕೆ ನಿಧಾನಕ್ಕೆ ನೀರು ಹಾಕ್ಕೊಂಡು ಅದನ್ನೆಲ್ಲವನ್ನ ಕಲಗಿಸ್ಬೇಕು. ನೋಡಿ ನಿಧಾನ ಕೈಯಲ್ಲೇ ಅದನ್ನೆಲ್ಲವನ್ನ ಬೆರಕೆ ಮಾಡಬೇಕು. ಈ ಥರನಲ್ಲಿ ಅದನ್ನು ಮುದ್ದೆ ಥರ ಮಾಡಬೇಕು. ಇದು ನಿಪ್ಪಟ್ಟಿಗೆ ಬಳಸುವಂತಹ ಒಂದು ಹಿಟ್ಟಾಗಿರೋದ್ರಿಂದ ಈ ಥರನಲ್ಲಿ ಮಿದಿಬೇಕು ಚೆನ್ನಾಗಿ. ಎಲ್ಲದೂ ಸಹ ಅದು ಬೆರಕೆ ಆಗಬೇಕಲ್ಲ, ನಾವು ಹಾಕಿರ್ತಕ್ಕಂಥ ಕಡಲೆ ಬೀಜ, ಕಡಲೆ, ಕರಿಬೇವು, ಉಪ್ಪು, ಖಾರದ ಪುಡಿ ಎಲ್ಲವೂ. ಸೊ ಅದರಿಂದ ಚೆನ್ನಾಗಿ ಮಿದಿಬೇಕು. ಈ ಥರ ಹಪ್ಪಳ ಮಾಡೋದನ್ನು ನೋಡಿರ್ತೀರಲ್ಲ, ಅದು ಹಪ್ಪಳದ ಹಿಟ್ಟನ್ನು ಮಿದಿಯುವಂಥದ್ದು. ಆ ಥರ ನಿಧಾನಕ್ಕೆ ಮಿದ್ದು ಒಂದು ನಿಂಬೆಹಣ್ಣಿನ ಗಾತ್ರ, ಒಂದು ದಪ್ಪ ನಿಂಬೆಹಣ್ಣಿನ ಗಾತ್ರದ ಒಂದು ಉಂಡೆಗಳನ್ನು ಮಾಡಿ ಹಾಕ್ತಾ ಇರಬೇಕು. ನೋಡಿ ಈ ಸೈಜಲ್ಲಿ ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ. ನಿಪ್ಪಟ್ಟಲ್ಲಿ ದೊಡ್ಡವು ಚಿಕ್ಕವೆಲ್ಲ ಬರ್ತಾವಲ್ಲ ಹಾಗೆ. ನೋಡಿ ಈ ಥರನಲ್ಲಿ ನಾವು ಚಿಕ್ಕದಾಗಿ ಮಾಡಿರ್ತಕ್ಕಂಥ ನಿಪ್ಪಟ್ಟುಗಳು. ಸೊ ಇದಕ್ಕೆ ಅದನ್ನು ತಟ್ಟೋದಕ್ಕೆ ಒಂದು ಪಾಲಿಥೀನ್ ಕವರ್ ಆಗಿರ್ಬೋದು, ಅಥವಾ ಆಯಿಲಿನ ಕವರ್ ಬರ್ತಾವಲ್ಲ, ಈ ಗೋಲ್ಡ್ ವಿನ್ನರು, ಅದನ್ನು ಬಳಸ್ಬೋದು. ಅದು ನೀಟಾಗಿ ಅದು ಕೆಳಗಡೆಗೆ ಆಯಿಲ್ ಹಚ್ಬಿಟ್ಟು ಅದಕ್ಕೆ ತೊಟ್ಟಿರೆ ಅದು ಬೇಗ ಅದು ಕೈಗೆ ಬರ್ತವೆ, ಇಲ್ಲ ಅಂದರೆ ಅಂಟ್ಕೊಂಡ್ಬಿಡ್ತವೆ. ಸೊ ನೋಡಿ ರೆಡಿ ಆಗಿದೆ. ಒಂದು ಇಬ್ಬೆಯನ್ನು ಹಾಕ್ತಾ ಇದ್ದೀವಿ ಈಗ. ಆಯಿಲನ್ನು ಕಾಯೋದಕ್ಕೆ ಇಟ್ಟಿದ್ವಿ ಆಲ್ರೆಡಿ. ಸೊ ಅದಕ್ಕೆ ಒಂದು 5ರಿಂದ 6 ನಿಪ್ಪಟ್ಟನ್ನು ಬಿಡ್ತಾ ಇದೀವಿ. ನೋಡಿ ಒಂದು ಬಾಣಲೆಗೆ ಎಣ್ಣೆ ಇಟ್ಟಿರ್ತಕ್ಕಂಥದ್ದು. ಈ ಥರ ಎಣ್ಣೆಗೆ ಬಿಡ್ತಾ ಇರತಕ್ಕಂಥದ್ದು ಅದು ನೀವು ಎಷ್ಟು ಬಾಣಲಿ ದೊಡ್ಡದು ಚಿಕ್ಕದ್ರು ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಿಡ್ತಿದ್ದಂಗೆ ನೀವು ಕೈ ಆಡೋದಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹಾಗೆ ಬಿಟ್ಬಿಡಿ. ಸ್ವಲ್ಪ ಆವಾಗವೇ ಮೇಲೆಗೆ ಬರ್ತವೆ. ಸ್ವಲ್ಪ ಎಣ್ಣೆಯನ್ನು ಕುಡಿದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದ ನಂತರದಲ್ಲಿ ನೀವು ಅವನ್ನ ಮಗ್ಚಾಕ್ಬೇಕು. ಈ ಥರ ಹಾಕ್ತಿದ್ದಂಗೆ ಏನಾದರೂ ನೀವು ಒಂದು ಸೌಟನ್ನು ತಗೊಂಡ್ಬಿಟ್ಟು ಈಗ ಮುಗ್ಚಾಕ್ ಹೋದ್ರೆ ಅವೆಲ್ಲ ಒಡ್ಕೊಂಡ್ಬಿಡ್ತವೆ. ಸೊ ಹಂಗೆ ಮಾಡಬಾರ್ದು. ಸ್ವಲ್ಪ ಅವು ಮೇಲೆ ಬರೋವರೆಗೂ ಕಾದು ಏನು ಮಾಡಬೇಕು, ಅವನ್ನ ತೆಗಿಬೇಕು. ನೋಡಿ ಈಗ ಕರೆಕ್ಟಾಗಿ ಅದೆಲ್ಲ ಫ್ರೈ ಆಗಿದಾವೆ. ನೋಡಿ ಯಾವ ಥರ ಅವೆಲ್ಲ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥದ್ದು ಹೆಂಗೆ ಕಾಣ್ತಾ ಇದೆ. ಕಲರ್ ನೋಡಿ ಯಾವ ಥರ ಬಂದಿದ್ದಾವೆ. ತುಂಬ ಗರಿ ಆಗಿರ್ತಕ್ಕಂತಹ ಕ್ರಿಸ್ಪಿ ಆಗಿರ್ತಕ್ಕಂತಹ ಒಂದು ಸ್ನ್ಯಾಕ್ಸು ಆಗುತ್ತೆ, ಜೊತೆಗೆ ಪೂಜೆಗಳಿಗೂ ಎಲ್ಲವನ್ನು ಬಳಸ್ಬೋದು. ತುಂಬ ಚೆನ್ನಾಗಿದೆ ನಿಪ್ಪಟ್ಟು. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಹಾಗಾದರೆ ಮುಂದಿನ ರೆಸಿಪಿಗೆ ಹೋಗೋಣ ಬನ್ನಿ. ಮುಂದಿನ ರೆಸಿಪಿ ಚಕ್ಕಲಿ. ನೋಡಿ ಚಕ್ಕಲಿಯನ್ನ ಮಾಡೋದು ಹೇಗೆ ಅಂತ ನೋಡೋಣ ಈಗ ಬನ್ನಿ. ಸೊ ಇದಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಅಕ್ಕಿ. ನಿಮ್ಮ ಮನೆಯಲ್ಲಿ ನೀವು ಬಳಸುವಂತ ಅಕ್ಕಿನೇ ಅದನ್ನ ತಗೊಂಡೋಗಿ ನಾವು ಮಾಡಬಹುದಾಗಿರ್ತಕ್ಕಂಥದ್ದು. ಸೊ ಇದನ್ನ ಏನ್ ಮಾಡಬೇಕು, ಅಕ್ಕಿಯನ್ನ ನೀವೆಷ್ಟು ಪ್ರಮಾಣ ತಗೊಂತೀರೋ ಅನ್ನೋದ್ರ ಮೇಲೆ 2 ಕಪ್ಪು 3 ಕಪ್ಪು ಅರ್ಧ ಕೆಜಿ 1 ಕೆಜಿ ಒಂದು ತಪ್ಪಲೆಗೆ ಅದನ್ನ ಏನ್ ಮಾಡಬೇಕು, ಚೆನ್ನಾಗಿ ನೀರಲ್ಲಿ ನೆನಾಕ್ಬಿಡ್ಬೇಕು. ಫಸ್ಟು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಅದನ್ನ ನೆನಾಕಿ ಬಿಸಿಲಲ್ಲಿ ಒಣಗಿಸ್ಬೇಕು. ಇಂಪಾರ್ಟೆಂಟ್. ಬಿಸಿಲಲ್ಲಿ ಒಣಗಿಸ ಆದ ನಂತರದಲ್ಲಿ ಅದನ್ನ ಮತ್ತೆ ತಗೊಂಬಂದು 2ರಿಂದ 3 ನಿಮಿಷ ಚೆನ್ನಾಗಿ ಉರಿಬೇಕು. ಈ ತರ ನೋಡಿ ಹೇಳ್ತಾ ಇದ್ದೀನಿ. ನೀರಲ್ಲಿ ನೆನಾಕಿ ತಂದು ನೀಟಾಗಿ ಈ ತರ ಬಾಣಲಿನಲ್ಲಿ ಹಾಕಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಕೊಟ್ಟು ಚೆನ್ನಾಗಿ ಉರಿಬೇಕು. ಒಂದು 2-3 ನಿಮಿಷ ಚೆನ್ನಾಗಿ ಉರಿಬೇಕು. ಆಲ್ರೆಡಿ ನೆಂದಿರುತ್ತೆ, ಬೇಗನೆ ಅದು ಫ್ರೈ ಆಗುವಂಥದ್ದಾಗುತ್ತೆ. ಸೊ ನಿಧಾನಕ್ಕೆ ಹುರಿದ ನಂತರದಲ್ಲಿ ಅದನ್ನು ನಾವು ಗ್ರೈಂಡರ್ ಮಾಡುವಂಥದ್ದಾಗಬೇಕು. ಸೊ ಅದರಿಂದ ಅಕ್ಕಿ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ನಂತರದಲ್ಲಿ ಇದಕ್ಕೆ ಬೇಕಾದಂಥ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಕಡಲೆಬೇಳೆ ಬೇಕು. ಸೊ 1 ಕೆಜಿ ನಾವು ಅಕ್ಕಿಯನ್ನು ತಗೊಂಡಿದ್ರೆ ಅದಾದ ನಂತರದ ಅದಕ್ಕೆ ಸರಿಸಮಾನವಾಗಿ ಅಂದರೆ 1 ಕಪ್ಪು ಕಡಲೆಬೇಳೆಯನ್ನು ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು. ಕಡಲೆಬೇಳೆ ಅದು. ಸೊ ಇದನ್ನು ಅಷ್ಟೇ ನಿಧಾನಕ್ಕೆ ಅದೇ ಬಾಣಲಿನಲ್ಲಿ ಹಾಕಿ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಕೊಟ್ಕೊಂಡು ಹುರ್ಕೋಬೇಕು. ಮಿನಿಮಮ್ ಒಂದು 80% ಹಂಗೆ ಹುರಿಬೇಕು ಇದನ್ನು. ಯಾಕೆಂದರೆ ಇದು ಆನಂತರದಲ್ಲಿ ಆಯಿಲಲ್ಲಿ ಫ್ರೈ ಆಗ್ತಾವಲ್ಲ ಇವು, ಅದರಿಂದ. ಆ ನಂತರದಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ನಮಗೆ ಉದ್ದಿನ ಬೇಳೆ ಬೇಕು. ಸೊ ಇದು 1 ಕಪ್ಪು. ನೀವು 1 ಕಪ್ಪನ್ನು ಇಟ್ಕೊಳ್ಳಿ ಅಳತೆಗೆ. ಯಾವುದು ಕಪ್ ಇರುತ್ತೋ ಅದೇ ಕಪ್ಪನ್ನು ಬಳಸಿ. ಅದ್ರಾಗೆ 1, 1.5, 2 ಹೀಗೆಲ್ಲ ನಾವು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 1 ಕಪ್ಪನ್ನು ಉದ್ದಿನ ಬೇಳೆಯನ್ನು ಬಳಸ್ತಾ ಇದ್ದೀನಿ. ಸೊ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಹುರ್ಕೊಳ್ಳಿ. ಇವೆಲ್ಲವನ್ನು ಗ್ರೈಂಡರ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕ್ಕೊಳ್ಬೇಕು. ನಂತರದಲ್ಲಿ 1 ಕಪ್ಪು ಅವಲಕ್ಕಿಯನ್ನು ಬಳಸ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಮೃದುವಾಗಿ ಬರ್ತವೆ, ತಿನ್ನೋದಕ್ಕೆ ಕ್ರಿಸ್ಪಿ ಆಗಿರುತ್ತೆ ಅನ್ನೋ ಒಂದು ಕಾರಣದಿಂದ 1 ಕಪ್ ಅವಲಕ್ಕಿಯನ್ನು ತಗೊಂಡಿರ್ತಕ್ಕಂಥದ್ದು. ಅದನ್ನು ಸಹ ಲೋ ಫ್ಲೇಮಲ್ಲಿ ಅದನ್ನು ಹುರ್ಕೊಂಡು ಏನು ಮಾಡಬೇಕು, ಎಲ್ಲವನ್ನು ಗ್ರೈಂಡರ್ ಮಾಡ್ಕೋಬೇಕು. ನೋಡಿ ಎಲ್ಲ ಗ್ರೈಂಡರ್ ಆಗಿದೆ. ಸೊ ಇದಕ್ಕೆ ಒಂದು ಸ್ವಲ್ಪ ಮೈದಾನೂ ಸಹ ಬೆರೆಸ್ಬೋದು. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸ್ವಲ್ಪ ಚಿರೋಟಿ ರವೆನೂ ಹಾಕಿರೂ ನಡೆಯುತ್ತೆ. ಸ್ವಲ್ಪ ಮೆಣಸಿನಕಾಯಿ
ಒಣ ಮೆಣಸಿನಕಾಯಿ ಏನಿತ್ತು ಅವನ್ನು ಸಹ ಪುಡಿ ಮಾಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಒಂದು ಖಾರ ಬೇಕಾಗುವಂಥವ್ರು ಇದನ್ನೆಲ್ಲವನ್ನ ಆಡ್ ಮಾಡ್ಕೋಬೋದು. ಇದೆಲ್ಲ ಎಕ್ಸ್ಟ್ರಾ ಇರುತ್ತೆ ಕೆಲವೊಂದು. ಸೊ ಇದನ್ನೇನು ಮಾಡಬೇಕು, ಹಿಟ್ಟನ್ನೆಲ್ಲವನ್ನ ನೀವು ತಗೊಂಡೋಗಿ ಅದನ್ನ ಎಲ್ಲವನ್ನ ಮಿಲ್ಲಿಗನ್ನ ಹಾಕಿಸ್ಕೊಂಬನ್ನಿ ಅಥವಾ ಮಿಕ್ಸಿನೆಲ್ಲ ಆದರೂ ಏನು ಮಾಡಿ ಗ್ರೈಂಡರ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲವನ್ನು ಈಗ ಒಂದು ಕಡೆ ಮಾಡಿಕೊಂಡು ನೀವೇನು ಮಾಡಬೇಕು, ಕಲಸ್ಕೋಬೇಕು. ಈಗೆಲ್ಲ ನೋಡಿ ನಿಧಾನಕ್ಕೆ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಗಿಸ್ಬೇಕು. ಗೊತ್ತಾಗ್ತಾ ಇದೆಯಾ? ಇದು ಚಕ್ಲಿಯ ಹಿಟ್ಟಾಗಿರೋದ್ರಿಂದ ಒಂದು ಹದಕ್ಕೆ ಬರಲೇಬೇಕು. ತೀರಾ ಮೆತ್ತಗಾಗಬಾರ್ದು, ತೀರಾ ಗಟ್ಟಿಗಾಗಬಾರ್ದು. ಒಂದು ಚಕ್ಲಿಯ ಒಂದು ಆ ಮೋಲ್ಡ್ ಏನಿರುತ್ತಲ್ಲ, ಆ ಒಂದು ಒತ್ತುವಂತಹದ್ದು ಇರುತ್ತಲ್ಲ ಅಚ್ಚು, ಸೊ ಅದಕ್ಕೆ ಸರಿಸಮಾನವಾಗಿ ಅದರಲ್ಲಿ ನೀಟಾಗಿ ಚಕ್ಲಿಯ ಒಂದು ಆಚೆ ಬರಬೇಕು. ಅದರಿಂದ ಒಂದು ಹದಕ್ಕೆ ಇದನ್ನ ನೀಟಾಗಿ ಹದಕ್ಕೆ ನಾವೇನು ಮಾಡಬೇಕು, ಕಲಗಿಸ್ಬೇಕು. ಇದೆಲ್ಲ ಹದ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿದ್ದು ಅದು ಹಾಕಿರ್ತಕ್ಕಂಥ ಎಲ್ಲ ಹಿಟ್ಟುಗಳೆಲ್ಲ ಎಲ್ಲವೂ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಚೆನ್ನಾಗಿ ಮಿದಿಬೇಕು. ಅದನ್ನು ಮಿದಿಯೋದ್ರಲ್ಲೇ ಬರ್ತಕ್ಕಂಥದ್ದು ಈ ನಿಪ್ಪಟ್ಟಾಗ್ಬೋದು, ಹಪ್ಪಳ ಆಗ್ಬೋದು, ಎಲ್ಲದು ಚೆನ್ನಾಗಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಮಿದಿತೀವೋ ಅದ್ರ ಮೇಲೆ ಅವೆಲ್ಲ ಒಳ್ಳೆ ರುಚಿಗಳನ್ನು ಕೊಡುವಂಥದ್ದಾಗುತ್ತೆ. ನೋಡಿ ಈ ಥರ ಮಿದ್ಬಿಟ್ಟು ಒಂದು 1/4 ಗಂಟೆ ಹಾಗೆ ಇಟ್ಬಿಟ್ಟು ಆ ನಂತರದಲ್ಲಿ ಏನು ಮಾಡಬೇಕು, ಚಕ್ಲಿಯನ್ನು ಆ ಒಂದು ಮೋಲ್ಡನ್ನು ತೊಗೊಂಡ್ಬಿಟ್ಟು ಚಕ್ಲಿಯನ್ನು ಹಾಕೋದಕ್ಕೆ ಶುರು ಮಾಡಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದ್ದಾವೆ. ನೋಡಿ ಒಂದು ಹದವಾಗಿ ಕಲಸಿರೋದ್ರಿಂದ ಯಾವುದೇ ಥರದಲ್ಲಿ ನಮಗೆ ಅದು ಸಮಸ್ಯೆ ಆಗ್ತಾ ಇಲ್ಲ. ನೀಟಾಗಿ ಹಿಟ್ಟು ಇಳಿತಾ ಇದೆ ಆ ಒಂದು ಮೋಲ್ಡಿಂದ. ನೋಡಿ ಈ ಥರ ನೀಟಾಗಿ ಚಕ್ಲಿ ಆಕಾರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇವು ಬಾಣಲಿಗೆ ಹಾಕಿದ ಮೇಲೆ ಕಲರ್ ಬರ್ತವೆ. ಈಗ ಒಂಥರ ವೈಟ್ ಕಲರಲ್ಲಿ ಕಾಣ್ತಿರ್ಬೋದು. ಅವು ಎಣ್ಣೆಗೆ ಹಾಕಿ ಕರೆದ ಮೇಲೆ ಒಳ್ಳೆ ಕಲರ್ ಬರ್ತವೆ. ನೋಡಿ ಈಗ ಎಣ್ಣೆಗೆ ಬಿಡ್ತಾ ಇದ್ದೀವಿ. ಎಣ್ಣೆ ಆಲ್ರೆಡಿ ಕಾದಿದೆ. ಎಣ್ಣೆಗೆ ಬಿಡ್ತಾ ಇದ್ದೀವಿ. ಒಂದು 10 ಬಿಡಬಹುದು ಒಂದು ಬಾಣಲಿನಲ್ಲಿ. ಸೊ ಅವನ್ನೆಲ್ಲವನ್ನ ಬಿಡ್ತಾ ಇದ್ದೀವಿ. ನೋಡಿ ಈ ಥರ ನಿಧಾನಕ್ಕೆ, ಅದು ಅಷ್ಟೇ ಲೋ ಫ್ಲೇಮಲ್ಲಿ ಅದನ್ನು ನೀವೇನು ಮಾಡಬೇಕು, ಬಾಯ್ಲ್ ಮಾಡಬೇಕು. ತೀರಾ ಹೈ ಫ್ಲೇಮಲ್ಲಿ ಹಾಕ್ಬಿಟ್ರೆ ಬೇಗ ಅವು ಕಲರ್ ಬಂದ್ಬಿಡ್ತವೆ, ಬೆಂದೈತೆ ಅಂದ್ಕೊಂತೀವಿ, ಕೆಲವೊಂದ್ಸಲಿ ಸೀದ್ ಬಿಡ್ತಾವೆ. ಸೊ ಹಂಗಾಗಬಾರ್ದು. ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಅವನ್ನ ಫಸ್ಟ್ ಹಾಕ್ತಿದಂಗೆ ಅವನ್ನ ತಿರುವಾಕ್ಬಾರ್ದು. ಸ್ವಲ್ಪ ತವೆ ಮೇಲೆ ಬರ್ತವೆ. ಬಂದ ನಂತರದಲ್ಲಿ ಏನು ಮಾಡಬೇಕು, ನೀವು ಆ ಜಾಲರಿಯನ್ನು ತಗೊಂಡು ಅವನ್ನ ಮಗ್ಚಾಕುವಂಥದ್ದಾಗಬೇಕು. ನೋಡಿ ಎಷ್ಟು ನೀಟಾಗಿ ಬಂದ, ನೋಡಿ ಹೆಂಗ್ ಕಲರ್ ಬಂದಿದೆ, ಒಳ್ಳೆ ಕ್ರಿಸ್ಪಿಯಾಗಿ. ಸೊ ಇದು ಇಂದು ನಾವು ಮಾಡಿದಂತಹ ಚಕ್ಲಿ, ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಮನೆಗಳಲ್ಲಿ ಮಾಡುವಂತಹ ಒಂದು ರೀತಿ. ಸೊ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆಯಲ್ಲೂ ಚೆನ್ನಾಗಿ ಬರುತ್ತೆ. ಸೊ ಹೀಗೆ ವರಮಹಾಲಕ್ಷ್ಮಿಯಾಗೆ ಗೌರಿ ಗಣೇಶ ಹಬ್ಬಕ್ಕೆ ನೀವು ಈ ರೆಸಿಪಿಗಳನ್ನ ಟ್ರೈ ಮಾಡಿ. ಅದು ಕೋಡಬಳೆ ಆಗಿರ್ಬೋದು, ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ರವೆ ಉಂಡೆ ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, ಎಲ್ಲವೂ ಸಹ ತುಂಬ ಈಸಿಯಾಗಿ ಈ ಥರನಲ್ಲಿ ನೀವು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿ ನೋಡಿ. ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.